ಆಕ್ನಿ ಆರ್ ಪಿಂಪಲ್ಸ್ ಇವಾಗಿನ ಕಾಲದಲ್ಲಿ ನೋಡೋದಾದ್ರೆ ಅದೇನಿಲ್ಲ ತುಂಬಾ ಇರಿಟೇಟಿಂಗ್ ಪಾರ್ಟ್ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಏನಿದೆಯಲ್ಲ, ನೀವು ಅನ್ಕೊಂಡಿರ್ಬೋದು 200 ಇಯರ್ ಎಗೋ 3000 ಇಯರ್ ಎಗೋ ಅಂತೆಲ್ಲ. ಲೈಕ್ ಇಟ್ ಈಸ್ ಸ್ಟಾರ್ಟ್ ಆಗಿರೋದು 4000 ಇಯರ್ ಎಗೋ. ಲೈಕ್ ಯಾರಿಂದ ಅಂದ್ರೆ ಈಜಿಪ್ಟ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಆಕ್ನಿ ಆಗೋದು ಯಾವ್ದು ರೀಸನ್ಗೆ ಅಂತ ಅನ್ಕೊಂಡಿದ್ರು ಅಂದ್ರೆ ಲೈಕ್ ಸುಳ್ಳು ಹೇಳ್ತಿರ್ತಾರಲ್ಲ, ಅದಕ್ಕೋಸ್ಕರ ಅವರು ಅದನ್ನ ಅನ್ಕೊಂಡಿದ್ರು, ಸುಳ್ಳು ಹೇಳೋದ್ರಿಂದ ಆಕ್ನಿ ಆಗುತ್ತೆ ಅಂತ. ಆ್ಯಂಡ್ ಅವ್ರು ಎದಕ್ಕೆ ಅನ್ಕೊಂಡಿದ್ರು ಅಂದ್ರೆ ಅದಕ್ಕೆ ರೀಸನ್ ಇದೆ. ಲೈಕ್ ಮಕ್ಕಳು ಅಪ್ಪ ಅಮ್ಮಂಗೆ ಸುಳ್ಳು ಹೇಳ್ಬಾರ್ದು, ಇಲ್ಲಾಂದ್ರೆ ಅಪ್ಪ ಅಮ್ಮ ಆಗಿರ್ಬೋದು ಮಕ್ಳಿಗೆ ಸುಳ್ಳು ಹೇಳಬಾರ್ದು ಅಂತ ಆ ರೀಸನ್ ಇಟ್ಕೊಂಡವರು ಅದನ್ನ ಹೇಳಿದ್ರು. ಆ್ಯಂಡ್ ಆ ಥರ ನೋಡೋದಾದ್ರೆ ನೀವೇನಿದ್ದೀರಲ್ಲ, ತುಂಬಾ ಅಪ್ಪ ಅಮ್ಮಂದು ಆಗಿರ್ಬೋದು, ಇಲ್ಲಾಂದ್ರೆ ಅಪ್ಪ ಅಮ್ಮ ನಿಮ್ಗಾಗಿರ್ಬೋದು ಎಷ್ಟು ಸುಳ್ಳು ಹೇಳಿರ್ತಾರೆ. ಲೈಕ್ ನಾವು ಎಷ್ಟು ಸುಳ್ಳು ಹೇಳಿರ್ತೀವಿ. ಆಕ್ನಿ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಅದೇನಿದೆ ಅದು ತುಂಬಾ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ. ಲೈಕ್ ನೀವೇನು ಅನ್ಕೋತಿದ್ದೀರಲ್ಲ ಅದೆಲ್ಲ ಲೈಕ್ ಹೇಗೆ ಅಂದ್ರೆ ಪೊಲ್ಯೂಷನ್ ಇಂದ ಆಗಿರ್ಬೋದು, ಇಲ್ಲ ಡಸ್ಟ್ ಇಂದ ಆಗಿರ್ಬೋದು. ಅದೇನಾಗುತ್ತೆ ಅಂದ್ರೆ ಡಸ್ಟ್ ಆಗಿರ್ಬೋದು, ಪೊಲ್ಯೂಷನ್ ನಿಮ್ಮ ಫೇಸ್ ಮೇಲೆ ಬಂದು ಕುತ್ಕೊಂಡಾದ್ಮೇಲೆ ಅದರಿಂದ ಬ್ಯಾಕ್ಟೀರಿಯಾ ಆಗ್ಬಿಟ್ಟು ಅದರಿಂದ ಆಕ್ನಿ ಆಗ್ಬೋದು, ಪಿಂಪಲ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋ ಬಂದಿರೋದು ನಿಮಗೋಸ್ಕರ. ಫುಲ್ ಕ್ಲಿಯರ್ ಆಗಿ ನೋಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫುಲ್ ಲಾಸ್ಟ್ ತನಕ ನೋಡ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ಆ್ಯಂಡ್ ನೀವು ನೋಡ್ತಿರೋದು ಸ್ಟೈಲ್ ಬ್ಲಿಂಕ್. ನಾನು ನಿಮ್ಮ ಅವಿನಾಶ್. ಹೆಸರಂತೂ ಕೇಳೇ ಇರ್ತೀರಾ. ಆ್ಯಂಡ್ ಟುಡೇಸ್ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೌ ಟು ಕ್ರಿಯೇಟ್ ಕಂಪ್ಲೀಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಆ್ಯಂಡ್ ಇದರಲ್ಲಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಕಿನ್ ಕೇರ್ ನೀವು ಯಾವುದೇ ಸ್ಟಾರ್ಟ್ ಮಾಡಬೇಕಂದ್ರೂ ಯಾವತ್ತು ನೀವು ಕ್ಲೆನ್ಸರಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಲೈಕ್ ಕ್ಲೆನ್ಸರ್ ಆಗಿರ್ಬೋದು, ಇಲ್ಲಾಂದರೆ ಫೇಸ್ ವಾಶ್, ಅದರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವುದೇ ಇನ್ಫ್ಲುಯೆನ್ಸರ್ ನೋಡ್ಬಿಟ್ಟು ಆಗಿರ್ಬೋದು, ಬೇರೆದವ್ರು ಯಾರಾದ್ರು ನೋಡ್ಬಿಟ್ಟು ಪರ್ಚೇಸ್ ಹೋಗಬೇಡಿ. ಯಾವ ಥರ ಮಾಡಬೇಕು ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವ್ದಿದೆಯಲ್ಲ ಅದ್ರ ಮೇಲೆ ನೀವು ಯಾವ ಬೇಸಿಸ್ ಮೇಲೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಲೈಕ್ ಹೇಗೆ ಅಂದರೆ ಅದು ಗೊತ್ತಿರಲಿಲ್ಲ ಅಂದರೆ ಈಗ ತಿಳ್ಕೊಬೇಕು ಅಂದರೆ ಫಸ್ಟ್ ಹೋಗ್ಬಿಟ್ಟು ನೀವು ಫೇಸ್ ವಾಶ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ 20 ಮಿನಿಟ್ಸ್ ಹಂಗೆ ಬಿಟ್ಟಿರಿ. ಅದಾದಮೇಲೆ ಒಂದ್ಸತಿ ಮಿರರ್ ಮುಂದೆ ಹೋಗ್ಬಿಟ್ಟು, ಇಲ್ಲಾಂದರೆ ನಿಮ್ಮ ಫೇಸ್ನ ನೀವು ನೋಡ್ಕೊಳ್ಳಿ ಒಂದ್ಸತಿ. ಅಕಸ್ಮಾತ್ ಶೈನಿ ಆಗಿದ್ದಿಲ್ಲ, ಆಯಿಲಿ ಆಗಿದ್ರೆ ಅದು ಆಯಿಲಿ ಫೇಸ್ ಅಂತ. ಅಕಸ್ಮಾತ್ ಏನು ಫುಲ್ ಡ್ರೈ ಆಗಿದ್ರೆ ಅದು ಡ್ರೈ ಸ್ಕಿನ್ ಅಂತ. ಇಲ್ಲ ಅಂದರೆ ನಿಮ್ದೇನಾದ್ರು ಒಂದು ಸ್ವಲ್ಪ ಆಯಿಲಿ ಆಗಿಬಿಟ್ಟು ಒಂದು ಸ್ವಲ್ಪ ಒಂದು ಸೈಡ್ ಡ್ರೈ ಎಲ್ಲ ಇದ್ರೆ ಅದೇನಂದ್ರೆ ಕಾಂಬಿನೇಷನಲ್ ಅಂತ. ಸೊ ಅದ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿ. ನೀವೇನಾದರೂ ಅಷ್ಟು ಗೊತ್ತಾಗಿಲ್ಲ ಅಂದರೆ ಅಲ್ಲೇ ಕೊಟ್ಟಿರ್ತಾರೆ ಫೇಸ್ ವಾಶ್ ಮೇಲೆ ಯಾವ ಥರ ಸ್ಕಿನ್ ಟೈಪ್ಗೆ ಅಂತ, ಅದನ್ನ ನೋಡ್ಬಿಟ್ಟು ತಗೊಳ್ಳಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಟೋನರ್. ಟೋನರ್ ಹೇಗೆ ಅಂದರೆ ನೀವು ಫೇಸ್ ವಾಶ್ನ ಯಾವ ಥರ ಇಂಪಾರ್ಟೆನ್ಸ್ ಕೊಡ್ತಿರಲ್ಲ ಹಂಗೆ ಟೋನರ್ ಕೊಡಬೇಕಾಗುತ್ತೆ. ಲೈಕ್ ಹೇಗೆ ಅಂದರೆ ಅದೇನು ಮಾಡುತ್ತೆ ಅಂದರೆ ಫೇಸ್ನ ಟೈಟಾಗಿ ಇಟ್ಕೊಳ್ಳುತ್ತೆ. ಲೈಕ್ ಓಪನ್ ಪೋರ್ಸ್ ಜಾಸ್ತಿ ಯಾರಿಗಿರುತ್ತಲ್ಲ ಅವರು ಪ್ಲೀಸ್ ಇದನ್ನ ಕನ್ಫರ್ಮ್ ಆಗಿ ಯೂಸ್ ಮಾಡಿ. ಅದೇನು ಮಾಡುತ್ತೆ ಅಂದರೆ ಪೋರ್ಸ್ನ ಯಾವತ್ತೂ ಟೈಟಾಗಿ ಇಟ್ಕೊಳ್ಳುತ್ತೆ. ಸೊ ಅದರಿಂದ ನಿಮ್ಮದು ಫೇಸ್ ಏನಿದೆ ತುಂಬ ಶೈನಿಂಗ್ ಆಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಆದಷ್ಟು ಟೋನರ್ನ ಯೂಸ್ ಮಾಡಿ. ನಿಮ್ಗೇನಾದರೂ ಟೋನರ್ ನೀವು ಚೆನ್ನಾಗಿರೋದು ಬೇಕು ಅಂದರೆ ಪ್ಲಮ್ಮಲ್ಲಿದೆ, ಲೈಕ್ ರೈಸ್ ವಾಟರ್ ಅದರದ್ದಿದೆ. ನೀವು ಅದನ್ನ ಯೂಸ್ ಮಾಡ್ಕೋಬೋದು ಬೇಕಾದ್ರೆ, ಅದು ತುಂಬ ಚೆನ್ನಾಗಿರೋದೆ. ಆ್ಯಂಡ್ ನಾನು ಅದನ್ನ ಕಂಟಿನ್ಯೂ 3 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ರಿಸಲ್ಟು ಬೆಸ್ಟಾಗಿ ಕೊಟ್ಟಿದೆ. ಸೊ ಅದನ್ನ ನೀವು ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಿರಮ್. ಸಿರಮ್ ಏನಿದೆಯಲ್ಲ, ನಾನು ಅಷ್ಟೊಂದು ಆದರೆ ಯೂಸ್ ಮಾಡ್ಬೇಕಂತಿರೋ ಅಷ್ಟೇ ಯೂಸ್ ಮಾಡಿ. ಲೈಕ್ ಹೇಗೆ ಅಂದರೆ ಅದು ಒಬ್ಬರಿಗಿರುತ್ತೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಥರ ಇರುತ್ತಲ್ಲ, ಆ ಥರ ಬೇಸಿಸ್ ಮೇಲೆ ಸಿರಮ್ಗಳಿದೆ. ಲೈಕ್ ನಾನು ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತ ನಾನು ಯೂಸ್ ಮಾಡ್ತಿದ್ದೆ ಮೊದಲು. ಲೈಕ್ ಮಿನಿಮಲಿಸ್ಟ್ ಅನ್ಕೋತೀನಿ, ವಿಟಮಿನ್ ಸಿ ಅದನ್ನ ಯೂಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ ನನಗೆ ಫುಲ್ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. ಸೊ ನಿಮಗೂ ಏನಾದ್ರು ಆ ಥರ ಎಲ್ಲ ಇದ್ದರೆ ಸಿರಮ್ ಬೆಸ್ಟ್ ಚಾಯ್ಸ್. ಆ ಥರ ಹೋಗ್ಬೋದು. ಸುಮ್ಮನೆ ಬೇಡ ಅನ್ನೋರು ಬಿಡ್ಬೋದು ಬೇಕಾದ್ರೆ, ಅದು ಆಪ್ಷನಲ್ ಥರ ಇಟ್ಕೊಳ್ಳಿ. ಆ್ಯಂಡ್ ಸಿರಮ್ ಅಪ್ಲೈ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತ ಕೇಳೋದಾದ್ರೆ, ಲೈಕ್ ಏನು ಹೇಳ್ತೀನಿ ಅಂದರೆ ಐ ಕೆಳಗಡೆ ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಲೈಕ್ ಬ್ಲ್ಯಾಕ್ ಕಲರ್ ಆಗಿರುತ್ತಲ್ಲ, ತುಂಬ ಮೊಬೈಲ್ ನೋಡ್ಬಿಟ್ಟು ಅದರಿಂದ ಏನಾದ್ರು ಆಗಿರುತ್ತೆ, ನೈಟ್ ಹೊತ್ತು ತುಂಬ ಎಚ್ಚರ ಇರೋದ್ರಿಂದ, ಅವ್ರು ಬೇಕಾದರೆ ಆಲ್ಮಂಡ್ ಆಯಿಲ್ ಏನಿರುತ್ತಲ್ಲ ಮನೇಲಿ ಅದನ್ನೇ ಸುಮ್ಮನೆ ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ಅದರಿಂದನೂ ಕ್ಯೂರ್ ಆಗುತ್ತೆ ಬೇಗ. ಅದು ಮಾಯ್ಶ್ಚರೈಸರ್. ಮಾಯ್ಶ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವೇನಾದರೂ ಹೊರಗಡೆ ಹೋಗ್ತೀರಾ, ಸಿರಮ್ ಅಪ್ಲೈ ಮಾಡಿದ್ಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಲ್ಲ ಅಂದರೆ ಆ್ಯಕ್ನೆ ಆಗೋ ಚಾನ್ಸ್ ತುಂಬ ಇರುತ್ತೆ, ಇಲ್ಲಾಂದರೆ ಸ್ಕಿನ್ನು ಡಲ್ ಹೊಡಿಯೋ ಚಾನ್ಸ್ ತುಂಬ ಇರುತ್ತೆ. ಸೊ ಮಾಯ್ಶ್ಚರೈಸರ್ ಏನಿದೆ ಅಷ್ಟೇ ಇಂಪಾರ್ಟೆಂಟ್. ನೀವೇನು ಎಲ್ಲ ಮಾಡ್ತೀರಾ ಮಾಯ್ಶ್ಚರೈಸರ್ ಮಾಡಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಸೊ ಮಾಯ್ಶ್ಚರೈಸರ್ ನೀವು ಅನ್ಕೋಬೋದು ಆಗಲೇ ಸ್ಕಿನ್ನು ಆಯಿಲಿ ಆಗಿದೆ, ಇದು ಯೂಸ್ ಮಾಡ್ಬಿಟ್ಟು ಇನ್ನೂ ಯಾಕೆ ಗ್ರೀಸ್ ಥರ ಮಾಡ್ಕೊಳ್ಳಿ ಅಂತ. ಆ ಥರ ಏನಿರಲ್ಲ. ಅದು ನಿಮ್ಮ ಆಯಿಲಿ ಸ್ಕಿನ್ಗೂ ಸಪ್ರೇಟಾಗಿ ಮಾಯ್ಶ್ಚರೈಸರ್ ಇರುತ್ತೆ, ಆ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಲಿಪಾಮ್. ಲಿಪಾಮ್ ಕೇಳಿರ್ಬೋದು. ಲೈಕ್ ನಿಮ್ಮ ತುಟಿ ಒಡೆದೋಗಿರುತ್ತೆ, ಲೈಕ್ ಸುಮ್ಮನೆ ಅದನ್ನ ಸುಮ್ಮನೆ ಕಚ್ಚಿ ಕಚ್ಚಿ ಎಲ್ಲ ಇದು ಮಾಡ್ಕೊಳ್ಕೊಬಿಡಿ. ಲೈಕ್ ಹೇಗೆ ಅಂದರೆ ಲಿಪಾಮ್ ನಿಮ್ಗೆ ಯಾವ ಪ್ರಾಡಕ್ಟಲ್ಲಿ ಬೇಕು ಅದರಲ್ಲಿ ಸಿಗುತ್ತೆ, ಜಸ್ಟ್ ಅಪ್ಲೈ ಮಾಡಿಕೊಂಡು ಮಲ್ಕೋಬೇಕಾದ್ರೆ ಒಂದ್ಸತಿ ಯೂಸ್ ಮಾಡಿ ಅದನ್ನ. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ. SPF 30 ಆಗಿರ್ಬೋದು, 50 ಆಗಿರ್ಬೋದು, ಆ ಥರದನ್ನ ನೋಡ್ಕೊಂಡು ಯೂಸ್ ಮಾಡಿ. ಅದು ಯಾಕೆ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ನಿಮಗೆ ಡಿಫ್ರೆನ್ಸ್ ಕೊಟ್ಟಿದ್ದೀನಿ ಪಿಕ್ಚರ್ಸಲ್ಲಿ, ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ ಅಂತ. ಸೊ ನೋಡ್ಕೊಂಡು ಯೂಸ್ ಮಾಡಿ SPF 30 ಇಲ್ಲ 50. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.